ಫೈನಲಿ ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದ ಸರ್ಕಾರ ರಚನೆಯಾಗ್ತಾ ಇದೆ. ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಆ ಬಹುಮತದ ನಂಬರ್ನ ರೀಚ್ ಆಗುವಲ್ಲಿ ಸಕ್ಸಸ್ ಆಗಿದ್ದಾರೆ ನಟ ವಿಜಯ್. ವಿಜಯ್ಗೆ ವಿಸಿಕೆ ಬೆಂಬಲ ನೀಡಿದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ ಮಹತ್ವದ್ದು. ವಿಸಿಕೆ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖುದ್ದು ಕರೆ ಮಾಡಿ ಮಾತನಾಡ್ತಾರೆ. ವಿಸಿಕೆಯ ಮುಖ್ಯಸ್ಥರಾಗಿರುವಂತಹ ತಿರುಮಾವಳನ್ ಅವರ ಜೊತೆಗೆ ಫೋನ್ ಮಾಡಿ ಸರ್ಕಾರ ರಚನೆಗೆ ಬೆಂಬಲವನ್ನ ಯಾಚನೆ ಮಾಡಿದ್ದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಸಿಕೆ ಪಕ್ಷ ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಘೋಷಣೆ ಮಾಡೋಕೆ ಖರ್ಗೆ ಅವರು ಆಡಿದಂತಹ ಮಾತುಕತೆ, ಆ ಮಾತುಕತೆ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೂ ನಟ ವಿಜಯ್ ಅವರು ಸರ್ಕಾರ ರಚನೆ ಮಾಡೋ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗ್ಬಿಟ್ಟಿತ್ತು. ಯಾಕಂದ್ರೆ ರಿಸಲ್ಟ್ ಬಂದಂತ ವೆರಿ ನೆಕ್ಸ್ಟ್ ಡೇ ಕಾಂಗ್ರೆಸ್ ನೇರವಾಗಿ ನಟ ವಿಜಯ್ ಅವರ ಪಕ್ಷಕ್ಕೆ ತನ್ನ ಬೆಂಬಲವನ್ನ ಘೋಷಣೆ ಮಾಡುತ್ತೆ. ಕಾಂಗ್ರೆಸ್ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದ ಹಾಗೆ ಅವರು ಯಾರ ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ರು, ಡಿಎಂಕೆ ಪಕ್ಷ, ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತಹ ಪಕ್ಷ, ದಶಕಗಳ ಕಾಲದ ಮೈತ್ರಿ. ತಮಿಳುನಾಡಿನ ಕಾಂಗ್ರೆಸ್ನ ನಾಯಕರು ಡಿಎಂಕೆ ಜೊತೆಗೆ ಸೌಜನ್ಯಕ್ಕೂ ಯಾವುದೇ ಮಾತನಾಡದೆ ತಮ್ಮ ಡಿಸಿಷನ್ ನ ಘೋಷಣೆ ಮಾಡಿಬಿಡ್ತಾರೆ, ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿಬಿಡ್ತಾರೆ. ಶಾಸಕರು ಟಿವಿಕೆ ಪಕ್ಷದ ಕಚೇರಿಗೆ ಹೋಗ್ಬಿಡ್ತಾರೆ. ಇದು ಡಿಎಂಕೆ ಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನಮಗ್ ಬೆನ್ನಿಗೆ ಚೂರಿ ಹಾಕಿದ್ರು, ನಮಗ್ ಮೋಸ ಮಾಡಿದ್ರು, ಈ ರೀತಿಯಾಗಿ ಡಿಎಂಕೆ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಇವತ್ತಾದಂತಹ ಮತ್ತೊಂದು ಮಹತ್ವದ ಬೆಳವಣಿಗೆ, ಬಿಜೆಪಿಯ ಪ್ರಮುಖ ನಾಯಕ ಬಿಎಲ್ ಸಂತೋಷ್ ಅವರು ಮಾಡಿದಂತಹ ಒಂದು ಟ್ವೀಟ್, ತಮಿಳುನಾಡಿನಲ್ಲಿ ಯಾರು ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ, ಆದ್ರೆ ಕಾಂಗ್ರೆಸ್ ಪಕ್ಷದ ಮುಖಕ್ಕೆ ಮೊಟ್ಟೆ ಬೀಳೋದ್ರೊಂದಿಗೆ ಇದು ಅಂತ್ಯ ಆಗತ್ತೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ರು. ಅಂದ್ರೆ ಕಾಂಗ್ರೆಸ್ಗೆ ಇದು ದೊಡ್ಡ ಹಿನ್ನಡೆ. ನಟ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಇದು ವಿಜಯ್ ಅವರ ಸೋಲಲ್ಲ, ಕಾಂಗ್ರೆಸ್ನ ಸೋಲು ಅನ್ನುವಂಥ ಅರ್ಥದಲ್ಲಿ ಟ್ವೀಟ್ ಅನ್ನ ಮಾಡಿದ್ರು ಬಿಎಲ್ ಸಂತೋಷ್ ಅವರು. ಅವರ ಟ್ವೀಟ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಇದೆಲ್ಲದರ ಮಧ್ಯೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಾಡಕ್ಕಿಳಿತಾರೆ. ತಿರುಮಾವಳನ್ ಅವರ ಜೊತೆಗೆ ಫೋನ್ ಮೂಲಕ ಮಾತುಕತೆಯನ್ನ ನಡೆಸ್ತಾರೆ. ವಿಸಿಕೆ ಪಕ್ಷದ ಮುಖಂಡ ತಿರುಮಾವಳನ್ ಅವ್ರ ಜೊತೆಗೆ ಫೋನ್ ಮೂಲಕ ಮಾತುಕತೆಯನ್ನ ನಡೆಸ್ತಾರೆ. ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡಿ ಸರ್ಕಾರ ರಚನೆಗೆ ನೀವು ಬೆಂಬಲವನ್ನ ಕೊಡಿ, ನಿಮಗೆ ಸಚಿವ ಸ್ಥಾನವನ್ನ ಕೊಡೋಣ ಅನ್ನುವಂಥ ಒಂದು ಭರವಸೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ಅದಾದಂಥ ನಂತರದಲ್ಲಿ ವಿಸಿಕೆ ಪಕ್ಷ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದ್ದು ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ತನ್ನ ಬೆಂಬಲವನ್ನ ಘೋಷಣೆ ಮಾಡಿತ್ತು. ಏನ್ ಟ್ವೀಟ್ ಅನ್ನ ಮಾಡಿದ್ರು ಬಿಎಲ್ ಸಂತೋಷ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ತಮಿಳುನಾಡಿನಲ್ಲಿ ಯಾರು ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವುದನ್ನ ಕಾಲವೇ ನಿರ್ಧರಿಸುತ್ತೆ. ಇವತ್ತು ಬೆಳಗ್ಗೆ ಬಿಎಲ್ ಸಂತೋಷ್ ಅವರು ಮಾಡಿದ್ದಂತಹ ಟ್ವೀಟ್, ಆದ್ರೆ ಕಾಂಗ್ರೆಸ್ನ ಮುಖದ ಮೇಲೆ ಮೊಟ್ಟೆ ಬೀಳೋದ್ರೊಂದಿಗೆ ಇದು ಅಂತ್ಯವಾಗುತ್ತೆ ಅಂತ ಹೇಳಿ ಬಿಎಲ್ ಸಂತೋಷ್ ಟ್ವೀಟ್ ಅನ್ನ ಮಾಡಿದ್ರು. ಅವರ ಟ್ವೀಟ್ ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಈ ಡಿಎಂಕೆ ಎಡಿಎಂಕೆ ಮೈತ್ರಿಯ ಬಗ್ಗೆ ಒಂದು ಮಾತುಕತೆ ನಡೀತಾ ಇತ್ತಲ್ಲ. ಡಿಎಂಕೆ ಏನ್ ಹೇಳಿತ್ತು, ನೀವು ಎನ್ಡಿಎ ಮೈತ್ರಿಕೂಟವನ್ನ ಬಿಟ್ಟು ಹೊರಗಡೆ ಬಂದ್ರೆ, ಸರ್ಕಾರವನ್ನ ರಚನೆ ಮಾಡಿದ್ರೆ ನಾವು ಬೆಂಬಲವನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿತ್ತು. ಹಾಗಾಗಿ ನಟ ವಿಜಯ್ ಅವರ ಪಕ್ಷ ಸರ್ಕಾರವನ್ನ ರಚನೆ ಮಾಡೋದಿಲ್ವೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಅಂತಹ ಟೈಮ್ನಲ್ಲಿ ಬಿಎಲ್ ಸಂತೋಷ್ ಅವರು ಈ ಟ್ವೀಟ್ ಅನ್ನ ಮಾಡಿತ್ತು. ಟಾರ್ಗೆಟ್ ಏನಾಗಿತ್ತು, ಕಾಂಗ್ರೆಸ್ ಆಗಿತ್ತು. ಒಂದು ವೇಳೆ ವಿಜಯ್ ಅವರು ಸರ್ಕಾರ ರಚನೆ ಮಾಡೋಕ್ ಸಾಧ್ಯ ಆಗದೆ ಇದ್ರೆ ಅದು ವಿಜಯ್ ಅವರ ಸೋಲಲ್ಲ, ಕಾಂಗ್ರೆಸ್ನ ಸೋಲು ನೇರವಾಗಿ ಅಂತ ಹೇಳುವಂತಹ, ಪರೋಕ್ಷವಾಗಿ ಹೇಳುವಂತಹ ಒಂದು ಕೆಲಸವನ್ನ ಬಿಎಲ್ ಸಂತೋಷ್ ಅವರು ಮಾಡಿದ್ರು. ಬಿಎಲ್ ಸಂತೋಷ್ ಅವರ ಟ್ವೀಟಿನ ಬಳಿಕ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳೆಲ್ಲ ನಡೆಯುತ್ತೆ. ಬಟ್ ಈಗ ಫೈನಲಿ ಟಿವಿಕೆ ಪಕ್ಷ ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ಸ್ನ ಪಡ್ಕೊಂಡಿದೆ. 3 ಪಕ್ಷಗಳ ನಿರ್ಧಾರ ಪ್ರಮುಖ ಆಗಿತ್ತು, ಸಿಪಿಐ, ಸಿಪಿಐಎಂ ಹಾಗೆ ವಿಸಿಕೆ. ಅದರಲ್ಲಿ ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಅವರ ಜೊತೆಗೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಅವರನ್ನ ಕನ್ವಿನ್ಸ್ ಮಾಡ್ತಾರೆ. ಸರ್ಕಾರ ರಚನೆಗೆ ಬೇಕಾದಂತಹ ಬೆಂಬಲ ಏನಿದೆ, ಅಗತ್ಯವಾದಂತಹ ನಂಬರ್ ಏನಿದೆ, ಅದನ್ನ ಕೊಡಿಸುವಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಸರ್ಕಾರ ರಚನೆಗೆ
ಕಾಂಗ್ರೆಸ್ಗೆ ಇದ್ದಂತಹ ಆತಂಕ ಅಥವಾ ಮೊದಲಿಗೆ ಬೆಂಬಲವನ್ನ ಕೊಟ್ಟು ಹ್ಯುಮಿಲಿಯೇಷನ್ಗೆ ಒಳಗಾಗುವಂತಹ ಆತಂಕ, ಮುಜುಗರಕ್ಕೊಳಗಾಗುವಂತಹ ಒಂದು ಸನ್ನಿವೇಶ ಕಾಂಗ್ರೆಸ್ಗೂ ನಿರ್ಮಾಣ ಆಗಿತ್ತು. ಅದರಿಂದ ಹೊರಬರುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ನಟ ವಿಜಯ್ ಅವರಿಗೆ ಬೇಕಾದಂತಹ ಅಗತ್ಯ ಬೆಂಬಲವನ್ನ ಕೊಡಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುತೇಕ 6 ಗಂಟೆಯ ಸುಮಾರಿಗೆ ರಾಜ್ಯಪಾಲರನ್ನ ನಟ ವಿಜಯ್ ಭೇಟಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನ ಮಂಡನೆ ಮಾಡುವವರಿದ್ದಾರೆ. ತಮಿಳುನಾಡಿನ ಹೈಡ್ರಾಮಾಗೆ ಕ್ಲೈಮ್ಯಾಕ್ಸ್ ಸಿಗ್ತಾ ಇದ್ದ ಹಾಗೆ ಜನರಲ್ಲೂ ಗೊಂದಲ ಇತ್ತು. ಪಕ್ಷದ ಟಿವಿಕೆ ಪಕ್ಷದ ಕಾರ್ಯಕರ್ತರಲ್ಲೂ ಗೊಂದಲ ಇತ್ತು, ಆತಂಕ ಇತ್ತು. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದ ರೀತಿ ಕಾಣಿಸ್ತಾ ಇದೆ. ಇನ್ನು ಅಧಿಕೃತವಾಗಿ ನಟ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದೊಂದೇ ಬಾಕಿ. ರಾಜ್ಯಪಾಲರನ್ನ ಅವರು ಭೇಟಿಯಾಗಬೇಕು. ತಮಗೆ ಈ ಪಕ್ಷಗಳು ಕೊಟ್ಟಂತಹ ಬೆಂಬಲ ಪತ್ರ ಏನಿದೆ, ಆ ಬೆಂಬಲ ಪತ್ರವನ್ನ ಕೊಡುವಂತಹ ಕೆಲಸ ಮಾಡಬೇಕು. ಆ ಬೆಂಬಲ ಪತ್ರವನ್ನ ಪಡೆದಂತ ನಂತರದಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಅನುವನ್ನ ಮಾಡಿಕೊಡ್ತಾರೆ. ಪ್ರಮಾಣ ವಚನವನ್ನ ಬೋಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಕಾರ್ಯಕ್ರಮ ಬಹುತೇಕ ನಾಳೆ ನಡೆಯಬಹುದೇನೋ, ಮೊನ್ನೆಯೇ ಆಗ್ಬೇಕಾಗಿತ್ತು. ರೈಟ್. ತಮಿಳುನಾಡಿನ ಬಿಜೆಪಿ ಕಾರ್ಯದರ್ಶಿಯಾಗಿರುವಂತಹ ಬಾಬು ಗಣೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮಿಳುನಾಡಿನಲ್ಲಿ ಸದ್ಯ ಆಗಿರುವಂತಹ ಬೆಳವಣಿಗೆ ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೇನೆ ಸರ್. ಬಿಜೆಪಿಯವರಾಗಿ ಸದ್ಯದ ಈ ಬೆಳವಣಿಗೆ ಫೈನಲಿ ಬಹುಮತಕ್ಕೆ ಬಂದಿದ್ದಾರೆ, ಸರಳ ಬಹುಮತಕ್ಕೆ ಅನ್ನುವಂತ ಮಾಹಿತಿ ಯಾವ ರೀತಿ ನೋಡ್ತೀರಿ ಸರ್? ನೀವು ಯಾವ ರೀತಿ ನೋಡ್ತಿದ್ದೀರಂದ್ರೆ, ಇವಾಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, CPM, CPI ಅಥವಾ ಇಬ್ರು ಅವ್ರು ಓಕೆ ಅನ್ಬಿಟ್ಟು ಹೇಳವ್ರೆ. ಅದನ್ನ ಇಂಕ ಮೆಜಾರಿಟಿ ಬಂದು ಇವಾಗ ನೋಡಿದ್ರಂದ್ರೆ ಫಸ್ಟ್ TVK ಬಂದು ವಿಜಯ್ ಪಕ್ಷದವರು 108 ಮಾತ್ರ ಸರಿದ್ರು. ಆಮೇಲೆ ಕಾಂಗ್ರೆಸ್ ಅವರು 5 ಕೊಟ್ಟವ್ರೆ. 5 ಆಗದ ಮೇಲೆ ಇವಾಗ ಇವ್ರಿಬ್ರದ್ದು 2 ಐತೆ. ಅವರಿಬ್ರು 4 ಆದ್ರೆ ಇವಾಗ ಟೋಟಲ್ ನೋಡಿದ್ರಂದ್ರೆ ಅದೊಂದು 5, ಇದೊಂದು 4, 9, ಒಂದು 18 ಎಷ್ಟಾಯ್ತು ಇವಾಗ ಟೋಟಲಿ ಮ್ಯಾಕ್ಸಿಮಮ್ ನೋಡಿದ್ರೆ ಇವಾಗ ಅವ್ರಿಗೆ 115 to 116 ಮೆಜಾರಿಟಿ ಆಗೈತೆ. ಇದರಲ್ಲಿ ವಿಡಿದಲೈಸ್ ಇರುತ್ತೆ ಅನ್ಬಿಟ್ಟು ಒಂದ್ ಪಕ್ಷ ಐತೆ. ಅವ್ರು ಬಂದ್ಬಿಟ್ಟು ತಿರುಮಾವಲನ್ ಅಂದ್ಬಿಟ್ಟು ಅವ್ರುನು ಮೇ ಬಿ ಅವ್ರುನು ಕೊಡ್ಬೋದು ಅನಿಸ್ತಾ ಐತೆ. ಇನ್ನು ಕನ್ಫರ್ಮೇಶನ್ ಆಗಾಗಿ ಹೇಳಿಲ್ಲ. ಯಾಕಂದ್ರೆ ಅವ್ರು ಫಸ್ಟ್ ಏನ್ ಹೇಳಿದ್ರು, ನಾವು 3 ಪಕ್ಷದವರು ಒಂದೇ ಡಿಸೈಡ್ ಮಾಡ್ತೀವಿ ಅನ್ಬಿಟ್ಟು ಹೇಳಿದ್ರು. ಇವಾಗ ಅವ್ರುನು 3 ಪಕ್ಷರು ಒಂದೇ ಡಿಸೈಡ್ ಮಾಡ್ತೀವಿ ಹೇಳಿದ್ರು. ಇವಾಗ ಇದನ್ನ ಬಂದು ನಾವು ಆಚೆ ನಿಂಕಿನೇ ನಾವು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದನ್ನ ಹೇಳ್ತಾ ಇದಾರೆ. ಮೀನ್ಸ್ ಅಂದ್ರೆ ಇಲ್ಲಿ ತಮಿಳ್ನಾಡಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಸೆಂಬ್ಲಿ ಆಚೆ ನಿಂಗ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಅನ್ಬಿಡ್ತಾ ಹೇಳ್ತಾ ಇದ್ದಾರೆ. ಅದು ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಏನು ಕೊಡ್ತಿಲ್ಲ. ಇಷ್ಟು ಮಾತ್ರ ಇವಾಗ ತಮಿಳ್ನಾಡಲ್ಲಿ ಈ ತರ ವಿಷಯ ಓಡ್ತಾ ಇದೆ ಮೇಡಮ್. ಅಂದ್ರೆ ನಿಮ್ ಪ್ರಕಾರ ವಿಸಿಕೆ ಇನ್ನು ಬೆಂಬಲ ಪತ್ರ ಕೊಟ್ಟಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ? ಕೊಟ್ಟಿಲ್ಲ ಅಂತಿದೆ. ಏನ್ ಹೇಳ್ತಾ ಇದಾರೆ ವಿಸಿಕೆ ಅವರು, ನಮ್ಗೆ ಮಿನಿಸ್ಟರ್ ನಮ್ಗೆ ಏದನ ಒಂದು ಮಿನಿಸ್ಟರ್ ಕೊಟ್ರೆ ನಾವು ಓಕೆ ಅನ್ಬಿಟ್ಟು ಸಮ್ ಇನ್ಫಾರ್ಮೇಶನ್ಸ್ ಬರ್ತಾ ಐತೆ. ಅದೇ ಇದು ಇವಾಗ ಯಾಕಂದ್ರೆ ವಿಜಯ್ ಪಕ್ಷ ಸ್ಟಾರ್ಟ್ ಮಾಡ್ದೇನೆ ಬಿಸಿಕ ಸಮ್ ವೋಟರ್ಸ್ ಬಂದು ಸ್ವಲ್ಪ ಕಡಿಮೆ ಆಗೈತೆ. ಅದೆಲ್ಲ ವಿಜಯ್ ಪಕ್ಷಕ್ಕೆ ಹೋಗೋದ್ನಿಂಕ ನಾಳೆ ದಿನ ನಾವು ಪಕ್ಷ ನಡೆಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ನಿಂಕ ನಾವು ಹೆಂಗ ಅನ್ನೋದು ಹಂಗೆ ಹಿಂಗೆ ಡಿಸೈಡ್ ಮಾಡ್ತಾ ಇದಾರೆ. ಇನ್ನೊಂದು ಸ್ಟಾಲಿನ್ ಕಡೆ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಅವಾಗ ತುಂಬಾ ವರ್ಷದ ನಿಂಕ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಅದ್ರ ನಿಂಕ ಅವರು ಯೋಚನೆ ಮಾಡ್ತಾ ಇರ್ಬೋದು, ಏನೋ ನಮಗ್ ಗೊತ್ತಿಲ್ಲ. ಆದ್ರೂನು ಒಂದು 70% ಎಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಕೊಟ್ಬಿಡ್ತಾರೆ ಅನ್ಬಿಟ್ಟು ಎಲ್ಲರೂ ಹೇಳ್ತಾವ್ರೆ. ಅದೇನೋ ಡಿಮ್ಯಾಂಡ್ಸ್ ಏನೋ ಇಕ್ಕವ್ರೆ. ಅದ್ ಏನ್ ಕನ್ಫರ್ಮೇಶನ್ ನಮ್ಮ ಇನ್ನೂ ಏನು ಅಷ್ಟೊಂದು ಗೊತ್ತಾಗ್ತಿಲ್ಲ.
ಈಗ ನಿಮಗೆ ಸೋಲಾಗಿಲ್ವಾ ಅಂತ ಹೇಳಿ ಸರ್. ಈಗ ನೀವು ಕೂಡ ಒಬ್ಬ ಶಾಸಕ ನಿಮ್ಮ ಪಕ್ಷದಿಂದ ಗೆದ್ದಿದ್ದಾರೆ, ಬಟ್ ನಿಮ್ಮನ್ನ ಸಂಪರ್ಕ ಮಾಡೇ ಇಲ್ಲ. ಕಾಂಗ್ರೆಸ್ನವ್ರು ಕಂಡೀಷನ್ ಹಾಕ್ಬಿಡ್ತಾರೆ, ಬೆಂಬಲ ಕೊಡ್ಬೇಕಾದ್ರೆ ಮತೀಯ ಶಕ್ತಿಗಳ ಜೊತೆ ಹೋಗ್ಬಾರ್ದು ಅಂತ ಹೇಳಿ, ಅಂದ್ರೆ ಪರೋಕ್ಷವಾಗಿ ನಿಮ್ ಜೊತೆ ಬರಬಾರ್ದು ಅನ್ನುವಂಥ ಕಂಡೀಷನ್ ನ ಹಾಕ್ಬಿಡ್ತಾರೆ. ಬಿಜೆಪಿ ಎಲ್ಲಿ ಸ್ಟ್ಯಾಂಡ್ ಆಗತ್ತೆ ಅಂತ ಹೇಳಿ ನೋಡಿ. ಮೈತ್ರಿ ಮಾತುಕತೆ ಕೂಡ ನಡೀತು, ಡಿಎಂಕೆ AIADMK ನಡುವೆ ಮೈತ್ರಿ ಆಗತ್ತೆ, ಅದು ಬಿಜೆಪಿಯನ್ನ ಬಿಟ್ಟು ಬಂದ್ರೆ ಅನ್ನುವಂಥ ಚರ್ಚೆಗಳು ಕೂಡ ಆಯ್ತು. ಇಲ್ಲ ಮೇಡಮ್, ನಾವು ನಮ್ಮ ಪಕ್ಷ ಹೆಂಗಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, NDA ಅಲೈನ್ಸ್ ಏನೈತೋ ಹಂಗೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಅದ್ರಲ್ಲಿ ನಾವು ಯಾವ ಒಂದು ಡಿಸಿಷನ್ ಇವಾಗ ಏನೂ ತಗೊಂಗಿಲ್ಲ. ನಾವು ಯಾರಿಗೂ ಯಾವುದೇ ಒಂದು ಇದು ನಾವು ಕೊಡೋಕ್ಕೂ ಹೋಗಲ್ಲ. ಇನ್ನೊಂದು ಕಾಂಗ್ರೆಸ್ ಐತೋ ಇಲ್ಲೋ ಅನ್ನೋದಿಲ್ಲ, ನಮ್ದು ಏನಿದ್ರು ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೋ ಅದೇ. ಹೈಕಮಾಂಡ್ ನಮ್ಮ NDA ಅಲೈನ್ಸ್ಗೆ ಹೆಡ್ ಬಂದು ಎಡಪ್ಪಾಡಿ ಪಳನಿಸ್ವಾಮಿನೇ, ಅವ್ರು ಏನ್ ಡಿಸೈಡ್ ತಗೊಂತಾರ ಅದು. ನಾವು ಪರ್ಸನಲಿ ಈ ಸೆಕೆಂಡ್ ವರ್ಗು ಏನ್ ಡಿಸಿಷನ್ ನಾವು ಒಂದ್ ಸೀಟ್ ಅಲ್ಲಿ ಯಾರಿಗೂ ನಾವು ಕೊಡೋಂಗ ಚಾನ್ಸಸ್ 1% ಕೂಡ ಇಲ್ಲ. ರೈಟ್ ಸರ್. ಥ್ಯಾಂಕ್ ಯು ಬಾಬು ಗಣೇಶ್ ಅವರೇ ಸ್ಪಷ್ಟತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.